ಎರಡೇ ಆಲೂಗೆಡ್ಡೆಯಿಂದ ಹೊರಗೆ ಸೂಪರ್ ಕ್ರಿಸ್ಪಿ ಒಳಗೆ ಸಾಫ್ಟ್ ಆಗಿರುವಂತಹ ಈ ಸ್ನಾಕ್ಸ್ ಮಾಡಬಹುದು ಅಂತ ಗೊತ್ತಾ? ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಮಧ್ಯಮ ಗಾತ್ರದ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಉದ್ದವಾಗಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲೂಗೆಡ್ಡೆಯನ್ನ 2-3 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನ ಸಂಪೂರ್ಣವಾಗಿ ಬಸಿಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಕ್ರಿಸ್ಪಿ ಆಲೂ ಬಂಪ್ಸ್ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/4 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಆರೆಗನೋ, 1/2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಮೊದಲು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೈಯಿಂದ ಒಮ್ಮೆ ಚೆನ್ನಾಗಿ ಕಲಸಿ ಅಗತ್ಯವಿದ್ರೆ 1-2 ಟೇಬಲ್ ಸ್ಪೂನ್ ನೀರ್ನ ಹಾಕಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ನೀರ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ತುಂಬಾ ಗಟ್ಟಿಯೂ ಆಗಬಾರ್ದು, ನೀರು ಆಗಬಾರ್ದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗಾಗಲೇ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ಮಿಶ್ರಣ ತೆಗೆದುಕೊಂಡು ಸಣ್ಣ ಸಣ್ಣ ಬಾಲ್ ಶೇಪ್ ಅಲ್ಲಿ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಿಧಾನವಾಗಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗ ತುಂಬಾ ಕ್ರಿಸ್ಪಿಯಾಗಿಯೂ ಒಳಗೆ ಸಾಫ್ಟ್ ಆಗಿಯೂ ಇರುತ್ತೆ. ಆಹಾ, ಈ ಗೋಲ್ಡನ್ ಕಲರ್ ನೋಡಿ ಈಗಲೇ ತಿನ್ಬೇಕು ಅನಿಸ್ತಿದ್ಯಾ? ಇನ್ನು 1 ನಿಮಿಷ ಫ್ರೈ ಮಾಡಿದ್ರೆ ಪರ್ಫೆಕ್ಟ್ ಕ್ರಿಸ್ಪಿ ಆಲೂ ಬಾಂಬ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿ ಕ್ರಿಸ್ಪಿ ಆಲೂ ಬಾಂಬ್ಸ್ ರೆಡಿ ಆಗಿದೆ. ಟೊಮೊಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ರುಚಿ ಡಬಲ್ ಆಗಿರುತ್ತೆ. ಈ ರೆಸಿಪಿ ಇಷ್ಟವಾದ್ರೆ ಏನ್ ಮಾಡಬೇಕು ಅಂತ ಗೊತ್ತಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.